ಇದು ನಾನು ಬಹಳ ಅತ್ಯಂತ ಗಂಭೀರವಾಗಿ ಹೇಳ್ತಾ ಇದ್ದೇನೆ. ದಯಮಾಡಿ ತಮಗೆ ಕಳಕಳಿದ ಮನವಿ ಮಾಡ್ತೀವಿ. ಮೇಕೆದಾಟು ಬಗ್ಗೆ ರಾಮನಗರದಲ್ಲಿ ಹೇಳ್ತಾ ಇದ್ದೀನಿ. ರಾಮನಗರಕ್ಕೂ ಸಂಬಂಧ ಮೇಕೆದಾಟು ಆಗಲೇಬೇಕು ಅಂತೇಳಿ ತೀವ್ರವಾದಂಥ ಹೋರಾಟವನ್ನು ಕನ್ನಡ ಚಳವಳಿ ಪಕ್ಷ ಮಾಡ್ತೇವೆ. ಮುಂದಿನ ವಾರದಲ್ಲಿ ಗಡಿ ಬಂದ್ ಮಾಡ್ತೀವಿ. ತಮಿಳುನಾಡು ಕರ್ನಾಟಕ ಗಡಿ ಬಂದ್ ಮಾಡ್ತೀವಿ. ಮುಖ್ಯಮಂತ್ರಿ ವಿಜಯ್ ಸರಿಯಿಲ್ಲ. ನಾನು ನೋಡಿದೆ, ಇದೇನೋ ಒಂಥರ ಮನೆಯಿಂದ ಊಟ ತರೋದು, ಮನೆಯಿಂದ ಊಟ ಮಾಡೋದು ಬಹಳ ಸುಲಭ ಅಂತ ಹೇಳಿ ಏನೋ ಮಾಡ್ತಾ ಇದ್ದಾರೆ. ಇದು ಮುಖ್ಯಮಂತ್ರಿ ಅಂದರೆ ಸಿನಿಮಾ ಅಲ್ಲ. ಮುಖ್ಯಮಂತ್ರಿ ಅಂದರೆ ನೀವು ಮೊದಲು ನೀವು ಓಡಾಡೋ ಕಾರುಗಳು ನಿಲ್ಲಿಸಿ, 25 ಕಾರು ಮುಖ್ಯಮಂತ್ರಿ ಹಿಂದೆ ನಿಲ್ಲಿಸಿ. ನೀವು ವಿಜಯ್ ನೇರವಾಗಿ ಹೇಳ್ತಾ ಇದ್ದೀನಿ, ನಿಲ್ಲಿಸಿ ನೀವು ಅದನ್ನು ಬಿಟ್ಟು ಎಲ್ಲ ಬೇಕು. ಸುಮ್ಮನೆ ಮನೆಯಿಂದ ತೋರಿಕೆಗೆ ಊಟ ಇವೆಲ್ಲ ಬೇಡ. ನಮ್ಮ ಮುಖ್ಯಮಂತ್ರಿನೂ ಮೆಟ್ರೋದಲ್ಲಿ ಬಂದರು. ಅಬ್ಬಬ್ಬಬ್ಬಬ್ಬ, ಏನು ನಾಟಕ, ಏನಿದು, ಏನು ಕತೆ, ಇವೆಲ್ಲ ಬೇಡ. ಮೇಕೆದಾಟು ಆಗಲೇಬೇಕು. ನಾವು ಗಡಿ ಬಂದ್, ತಮಿಳುನಾಡು ಗಡಿ ಬಂದ್ ಮಾಡ್ತೀವಿ. ಮತ್ತು ವಿಜಯ್ ಯಾವುದೇ ಸಿನಿಮಾಗಳು ಕರ್ನಾಟಕದಲ್ಲಿ ನಡಿಬಾರ್ದು, ಯಾವುದೇ ಸಿನಿಮಾವನ್ನು ಬಿಡೋದಿಲ್ಲ. ಕೂಡಲೇ ಮೇಕೆದಾಟು ಬಗ್ಗೆ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಮೇಕೆದಾಟು ಬಗ್ಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. 2ನೇ ಸಾರಿನೂ ಅರ್ಜಿ ವಜಾ ಮಾಡಿದ್ದಾರೆ. ಪ್ರಧಾನಮಂತ್ರಿಯು ಗಂಭೀರವಾಗಿದ್ದಾರೆ. ಆದರೆ ವಿಜಯ್, ನೀವು ಹೋರಾಟ ಬೇಕಾ, ಮೇಕೆದಾಟು ಮಾಡ್ತೀರಾ, ಕೂಡಲೇ ತೀರ್ಮಾನ